ಮತ್ತೆ ಆರಾಮ. ಬೆಳಗ್ಗೆ ಎದ್ದೆ, ಕಾಲೇಜ್ಗೆ ಹೋದೆ, ಮನೆಗೆ ಬಂದಿದ್ದ ತಕ್ಷಣ ಬೋಟ್ ಅವ್ರದ್ದು ಏರ್ಡಾಪ್ಸ್ 141 Gen 2 ಬಂದಿತ್ತು. ಅನ್ಬಾಕ್ಸ್ ಮಾಡಿದೆ, ರಿವ್ಯೂ ಮಾಡಿದೆ, ವಿಡಿಯೋ ಮಾಡಿದೆ, ರೆಕಾರ್ಡ್ ಮಾಡಿದೆ, ಎಲ್ಲ ಮಾಡಿದೆ. ಸರಿ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಹಾಲ್ಗೆ ಹೋದರೆ ಡೆಲ್ ಅವ್ರ ಕೀಬೋರ್ಡು, ಡೆಲ್ ಅವ್ರ ಮೌಸು, ನಮ್ಮದು ಮೇನ್ ಮಸಾಲ ಇಂಟೆಲ್ ಕೋರ್ i5 6th generation PC. ಈ ಮಸಾಲದ ಬಗ್ಗೆ ಮಾತಾಡೋಕ್ಕೂ ಮುಂಚೆ, ಇದೆಲ್ಲ ಏನಿದೆ ಅನ್ಬಾಕ್ಸಿಂಗ್ ಮಾಡೋಕ್ಕೂ ಮುಂಚೆ ನಿಮ್ಗೊಂದು ರಿಕ್ವೆಸ್ಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ವೈಟ್ ಕಲರ್ ಕಾಣಿಸ್ತಿರುತ್ತೆ ಸಬ್ಸ್ಕ್ರೈಬ್ ಅಂತ, ಒತ್ತಿ ಅದನ್ನು. ಆ ಗ್ಯಾಪಲ್ಲಿ ನಾನು ನನ್ನ ಅನ್ಬಾಕ್ಸಿಂಗ್ ಕತ್ರಿ ಕೆಳಗೆ ಇದೆ ಅನಿಸುತ್ತೆ, ಹುಡುಕ್ಬಿಟ್ಟು ಬರ್ತೀನಿ. ಮಾಡಿಲ್ಲಲ್ಲ ನೋಡಿ, ನಾನು ಹುಡುಕೊಂಬರ್ತೀನಿ ಅಂತ ಹೇಳಿದ್ರು ನೀವು. ಇಷ್ಟೆಲ್ಲ ಮಾಡ್ತಾಯಿದ್ದೀನಿ, ಒಂದೇ ದಿನ 2 ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೈಫ್ ರೆಡಿ ಇದೆ. ಇದು ಪವರ್ ಕೇಬಲ್ ಇದು, ಇದನ್ನು ಆಮೇಲೆ ಕನೆಕ್ಟ್ ಮಾಡೋಕ್ಕೆ ಯೂಸ್ ಮಾಡೋಣ. ಅಗೇನ್ ಕನೆಕ್ಟ್ ಮಾಡೋದು ಎಲ್ಲ ಈ ವಿಡಿಯೋದಲ್ಲಿ ನಾನು ಮಾಡಲ್ಲ, ಯಾಕೆಂದರೆ ಅಗೇನ್ ನಾನು ಅವಾಗಲೇ ಹೇಳ್ದಂಗೆ ಇದು 6th Gen ಯಾವ ವೇರಿಯಂಟ್ ನನಗೆ ಗೊತ್ತಿಲ್ಲ, ಬಟ್ 6th Gen ಅಂತ ನನಗೆ ಗೊತ್ತಿದೆ ಅಷ್ಟೇ. ಬಿಕಾಸ್ ಇಲ್ಲೂ ಮೆನ್ಷನ್ ಮಾಡಿದ್ದಾರೆ ವಿಂಡೋಸ್ ಪ್ರೋ, ಬಟ್ ಅಗೇನ್ ವಿಂಡೋಸ್ 11 ಇದರಲ್ಲಿದೆ, ಆಲ್ರೆಡಿ ಇನ್ಸ್ಟಾಲ್ಡ್ ಇದೆ. ಅಗೇನ್ i5 ಪ್ರೊಸೆಸರ್. ಸೊ ಒಳಗಡೆ ಏನಿದೆ, ಆಚೆಗಡೆ ಏನಿದೆ, ಹಿಂದೆಗಡೆ IO ಪೋರ್ಟ್ಸ್ ಏನಿದೆ, ಪ್ರತಿಯೊಂದು ಹೇಳ್ತೀನಿ. ಅದಕ್ಕೂ ಮುಂಚೆ ಫಸ್ಟು ಇದ್ರ ಬಗ್ಗೆ ಬರೋಣ, ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗೋಣ. ಏನಂತೀರಾ? ಆಯಿತು. ಆಮೇಲೆ ಸೊ ನೋಡ್ಬೋದು, ಇಲ್ಲಿ ಸೀಲ್ ಬರೋದೋ ಇಲ್ವೋ ಗೊತ್ತಿಲ್ಲ, ಅಲ್ಲಿವರೆಗೂ ಫೋಕಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಡವರು ನಾವು, ಕ್ಯಾಮ್ರಾ ಇಲ್ಲ, ಮೊಬೈಲಲ್ಲಿ ರೆಕಾರ್ಡ್ ಮಾಡಬೇಕು. ನೋ ಕಾಮೆಂಟ್ಸ್. ಸೊ ಇದನ್ನು ಸೀಲ್ ಬ್ರೇಕ್ ಮಾಡೋಣ. ಕೀಬೋರ್ಡ್ ನಾವು ಬರೋಣ, ಬೇಗ ಮುಗಿಸ್ಬಿಡೋಣ. ನನಗೆಲ್ಲೂ ಕಟ್ ಮಾಡೋದಾಗಿರ್ಬೋದು, ಎಡಿಟ್ ಮಾಡೋದಾಗಿರ್ಬೋದು ನನಗೆ ಗೊತ್ತಿಲ್ಲ. ಅಗೇನ್ ಇದು ಒಂಥರ ಪ್ರೊಫೆಷ್ನಲ್ ಯೂಸ್ಗೆ ಅಷ್ಟೇ. ಇದು ನೀವು ಎಡಿಟ್ ಮಾಡ್ತಾ ಇದ್ದೀರಾ ಅಂದರೆ, ಅಥವಾ ಯಾವುದೊಂದು ನಾರ್ಮಲ್ ಕೆಲಸ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಈ ಕೀಬೋರ್ಡ್ ಮತ್ತು ಮೌಸ್ ಯೂಸ್ ಮಾಡ್ಬೋದು. ಗೇಮಿಂಗ್ ಎಲ್ಲ ಇದು ಸೂಟ್ ಆಗಲ್ಲ, ಯಾಕೆಂದರೆ ಆಬ್ವಿಯಸ್ಲಿ ನಮ್ಮ ಹತ್ರ ಆಲ್ರೆಡಿ ಇದೆ ಜೆಬ್ರಾನಿಕ್ಸ್ದು, ಅದ್ರ ವಿಡಿಯೋನು ಚಾನಲಲ್ಲಿದೆ, ನೋಡ್ಕೊಂಬನ್ನಿ. ಸೊ ಮೌಸ್ ಆದಮೇಲೆ ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಬೆಳಗ್ಗೆಯಿಂದ 2ನೇ ಯೂಸರ್ ಮ್ಯಾನ್ಯಲ್ ಓಪನ್ ಮಾಡ್ತಾ ಇರೋದು ನಾನು. ಈ ಏರ್ಡಾಪ್ಸ್ ಆಯಿತು, ಇವಾಗ ಇದ್ರದ್ದು. ಇಷ್ಟೊಂದು ಓದ್ಬಿಟ್ಟಿದ್ರೆ ನಾನು ಯೂಟ್ಯೂಬ್ ಹ್ಯಾಕ್ ಮಾಡ್ತಾ ಇದ್ದೆ. ಸೊ ಮೌಸಿಗೆ ಬರೋದಾದರೆ ಎಷ್ಟು ಪ್ಯಾಕೇಜಿಂಗ್ ಇದೆ ಗುರು, ನಾನೇನೋ ಜೋಶಲ್ಲಿ ಮೌಸಿಗೆ ಬರೋದಾದರೆ ಅಂದ್ಬಿಟ್ಟೆ. ಪರವಾಗಿಲ್ಲ. ಮೌಸಿಗೆ ಬರೋದಾದರೆ ಅಗೇನ್ ನಾರ್ಮಲ್ ಮೌಸ್ ಇದೆ, ಮೆಕ್ಯಾನಿಕಲ್ ಮೌಸೇ. ಓಕೆ, ರೋಲರಲ್ಲೂ ಬಟನ್ ಇದೆ. ಓಕೆ, ಡನ್, ಗುಡ್. ಪಿಂಗ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಸೊ ಡೆಲ್ ಅವ್ರದ್ದು ನಾರ್ಮಲ್ ಮೌಸ್ ಇದು, ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದೇನಿಲ್ಲ. ಅಗೇನ್ ಇದ್ರದ್ದು ಲೇಟೆನ್ಸಿ, ಸ್ಪೀಡ್ ಟೆಸ್ಟು ಅವೆಲ್ಲ ಯೂಸ್ ಮಾಡಿದ್ರೆ ಗೊತ್ತಾಗೋದು. USB ಕೂಡ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಬೇಕು. ವಯರ್ ಕೂಡ ಚೆನ್ನಾಗಿದೆ ಅನ್ಕೋತೀನಿ. ತೆಗೆದ್ಬಿಟ್ಟು ಚೆಕ್ ಮಾಡ್ಬೋಣ ಎಷ್ಟು ಮೀಟ್ರ್ ಇದೆ, ಹೆಂಗಿದೆ, ಆಳು ಮೂಳು ಎಲ್ಲ. ನಮ್ಮದು ಮೇನ್ ಫೋಕಸ್ ದಿಸ್ ಒನ್, i5 6th generation. ಸೊ ನಂದು ಮೈಕ್ ವಯರಿಗೆ ಕೊಲಾಪ್ಸ್ ಆಗಿಲ್ಲ ಅಂದರೆ ಸಾಕು. ಚೆನ್ನಾಗಿದೆ, ದೊಡ್ಡದಾಗಿದೆ. ಇಟ್ಸ್ ಗುಡ್. ಟೆಕ್ ರಿವ್ಯೂವರ್ ಓಕೆ ಅಂದಾಯಿತು. ಸೊ ಮೌಸ್ ಈಸ್ ಗುಡ್. ಈಗ ಕೀಬೋರ್ಡಿಗೆ ಬರೋಣ. ಅಗೇನ್ ನಾನು ಹೇಳಿಲ್ವಾ, ಇದು ಜಸ್ಟ್ ಏನು ಮೆಕ್ಯಾನಿಕಲ್ ಥಿಂಗ್ಸ್. ನೀವು ನಾರ್ಮಲ್ ಪ್ರೊಫೆಷ್ನಲ್ ಯೂಸ್ ಮಾಡ್ತೀರಾ ಅಂದರೆ ಇದನ್ನು ಯೂಸ್ ಮಾಡ್ಬೋದು. ನಾನು ಇದನ್ನು ಯೂಸ್ ಮಾಡಲ್ಲ, ಬಿಕಾಸ್ ನನ್ನ ಹತ್ರ ಆಲ್ರೆಡಿ ಇದೆ. ಹೇಳಿದ್ನಲ್ಲ ಜೆಬ್ರಾನಿಕ್ಸ್ ವಿಡಿಯೋನೇ ಇದೆ. 1799 MRP. ಅಷ್ಟಕ್ಕೆಲ್ಲ ನಾವು ತೊಗೊಳ್ಳಲ್ಲ ಇದನ್ನು, ಅದು ಗೊತ್ತು. ಬಟ್ MRP ಹಾಕ್ತಾರೆ. ಜನ್ಮಕ್ಕೆ ಹೋಗೋ ಸೀಲಲ್ಲಿದೆ ಗುರು, ಇದಕ್ಕೆ ನೋಡೋಕೆ ಚೆನ್ನಾಗಿದೆ ಫ್ಲ್ಯಾಟ್ ಆಗಿ. ಸೀಲ್ ವೇರ್ ಇಸ್ ದ ಸೀಲ್? ಇಲ್ಲಿದೆ. ಓಕೆ, ಸೀಲ್ ಬ್ರೇಕ್ ಆಯಿತು ನೋಡಿ. ಈ ಥರ ಸೀಲ್ ಬ್ರೇಕ್ ಮಾಡೋದು, ಅನ್ಬಾಕ್ಸ್ ಮಾಡೋದು, ಅದಕ್ಕೇ ಜಾಸ್ತಿ ಟೈಮ್ ಹೋಗ್ಬಿಡುತ್ತೆ. ವಿಡಿಯೋ ಲೆಂತ್ ಆಗುತ್ತೆ, ನೀವು ವಿಡಿಯೋ ನೋಡಲ್ಲ, ಸೆಂಟ್ರಲ್ಲೇ ಹೋಗ್ಬಿಡ್ತೀರಾ. ಸಬ್ಸ್ಕ್ರೈಬ್ ಮಾಡಲ್ಲ ಚಾನಲ್ನ, ನನಗೆ ವ್ಯೂಸ್ ಬರಲ್ಲ, ನಾನು ಫೇಮಸ್ ಆಗಲ್ಲ.
ನಾನು ಹೇಳ್ದೆ ಅಲ್ಲ. ಏ ಬಾರೋ ಆಚೆ. ಎಸ್, ಎಷ್ಟು ಗಟ್ಟಿ ಇದೆ ಗುರು ಪ್ಯಾಕೇಜಿಂಗು. ಡೆಲ್, ನೀವು ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಪ್ಯಾಕೇಜಿಂಗ್ಗೆ ಕ್ರೇಜಿ. ಬೆಳಗ್ಗೆ ಆ ಬೋಟ್ದು ನಾನು ರಿವ್ಯೂ ಮಾಡೋವಾಗಲೂ ಅಷ್ಟೇ ಕ್ರೇಜಿ ಇತ್ತು ಅದು ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್. ಇದ್ರದ್ದು ಹಂಗೆ ಇದೆ, ಇದು ಅದಕ್ಕಿಂತ ಚೆನ್ನಾಗಿದೆ ಇದು. ಓಹೋ ಏ ಲಿಟ್ರಲಿ ಚೆನ್ನಾಗಿದೆ ಪ್ಯಾಕೇಜಿಂಗ್ ಇವ್ರದ್ದು. ನಾನು ಹಿಂಗೆ ಕ್ಲೀನಾಗಿ ವಾಪಸ್ ಎತ್ತಿಕ್ಬೇಕು ಇದನ್ನು. ನಾನು ಯೂಸ್ ಮಾಡಲ್ಲ ಮೋಸ್ಟ್ ಪ್ರಾಬಬ್ಲಿ ಇದನ್ನು. ಸೊ ಅದಕ್ಕೆ ಕ್ಲೀನಾಗಿ ಇಟ್ಬಿಟ್ಟು ಫ್ಯೂಚರ್ಗೆ ಆರಾಮಾಗಿ ಇಟ್ಕೋಬೋದು. ಓ ಚೆನ್ನಾಗಿದೆ. ಈ ಕಡೆ ಲೇಟೆಸ್ಟ್ ಸ್ಟೈಲಲ್ಲೂ ಇಲ್ಲ, ಈ ಕಡೆ ಕ್ರೇಜಿ ಹಿಂಗೆ ಸೈಡ್ ವೇಸಲ್ಲಿದೆ ಇದು. ಸಪೋರ್ಟರ್ ಕ್ಲಿಪ್ಸ್ ಆಲ್ರೆಡಿ ಇದೆ ಗುರು. ಆ್ಯಂಡ್ ಯಾ, ಇಟ್ಸ್ ಅ ಫೈಬರ್ ಬಿಲ್ಡ್, ಬಟ್ ಬಾಕ್ಸ್ ಬೇಡ ನನಗೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. USB Type A ಕನೆಕ್ಟ್ ಆಗುತ್ತೆ. ಹಳೆ ಮೌಸ್ಗಳ ಥರ ಆ ರೌಂಡ್ ಮೌಸ್ ಅಲ್ಲ, ಸಾರಿ ಕೀಬೋರ್ಡ್, ಇವನ್ ಮೌಸ್ ಕೂಡ ಅಷ್ಟೇ. ಫಸ್ಟ್ ಎಲ್ಲ ಆ ರೌಂಡ್ ಕನೆಕ್ಟರ್ ಬರ್ತಾ ಇತ್ತು. ಇವಾಗೆಲ್ಲ ಚೇಂಜ್ ಆಗಿದೆ. ಮೌಸ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಡೈರೆಕ್ಟ್ USB A ಕನೆಕ್ಟ್ ಮಾಡು, ಜೈ ಭಾರತ್ ಮಾತಾ ಕಿ ಜೈ. ಯಾ, ಇದು ಕೀಬೋರ್ಡ್ದು ಮತ್ತು ಮೌಸ್ದಾಯಿತು. ಕ್ಲೀನಾಗಿ ಇದನ್ನು ವಾಪಸ್ ಹೆಂಗಿತ್ತು ಹಂಗೆ ಪ್ಯಾಕ್ ಮಾಡಬೇಕು. ಈಗ ಮೈನ್ ಥಿಂಗ್, i5 6th generation. ಸೊ ಎಸ್, ಇಂಟೆಲ್ ಕೋರ್ i5 6th generation ಪ್ರಾಸೆಸರ್ ಇದೆ. ಅಗೇನ್ ಆ ಪ್ರೊಸೆಸರ್ನ ಕೂಲ್ ಮಾಡೋಕ್ಕೆ ಒಂದು ನಾರ್ಮಲ್ ಏರ್ ಕೂಲಿಂಗ್ ಏನಿದೆ ಅದನ್ನು ಹಾಕಿದ್ದಾರೆ. ಅಗೇನ್ ಇಂಟೆಲ್ ಅವ್ರದ್ದಲ್ಲ, ಯಾವುದೋ ನಾರ್ಮಲ್ ಬೇರೆದು ಆಫ್ ಮಾರ್ಕೆಟ್ ಸ್ಟಾಕ್ ಏರ್ ಕೂಲರ್ ಹಾಕಿದ್ದಾರೆ. ಆ್ಯಂಡ್ ರ್ಯಾಮ್ ಬಂದಾಗ 4 ರ್ಯಾಮ್ ಸ್ಲಾಟ್ ಇದೆ. ಮದರ್ ಬೋರ್ಡ್ ಬಗ್ಗೆ ಆಮೇಲೆ ಹೇಳ್ತೀನಿ. 8 GB ರ್ಯಾಮ್ ಆಲ್ರೆಡಿ ಹಾಕಿದ್ದಾರೆ, ಇನ್ನು 3 ಸ್ಲಾಟ್ ಖಾಲಿ ಇದೆ. ಅದು ಯಾವ ರ್ಯಾಮ್ ಬೇರೆ ನನಗೆ ಗೊತ್ತಿಲ್ಲ. DDR4 ಮೋಸ್ಟ್ ಪ್ರಾಬಬ್ಲಿ DDR4 ಇರುತ್ತೆ. ಸೊ ಫ್ಯೂಚರಲ್ಲಿ DDR4 ಐ ಮೀನ್ ಅವ್ರು ಯಾವ ಸ್ಪೀಡ್ ಹಾಕಿದಾರೋ ಅದರದ್ದು ಇನ್ನೊಂದು ತೊಗೊಳ್ಬೇಕಂದ್ರೆ ಹಾಕೋಬೋದು, ಇನ್ನೊಂದು 8 GB ರ್ಯಾಮ್ ಹಾಕೋಬೋದು. ನನ್ನ ಹತ್ರ ಆಲ್ರೆಡಿ 4 GB ಸ್ಟಿಕ್ ಇದೆ ಹಳೆ PC. ಬೇಕಂದರೆ ಫ್ಯೂಚರಲ್ಲಿ ಅಪ್ಗ್ರೇಡ್ ಮಾಡ್ಕೋಬೋದು. ಆ್ಯಂಡ್ ಸ್ಟೋರೇಜಿಗೆ ಬರೋದಾದರೆ 256 GB SSD ಇದೆ. ದಟ್ ಒನ್ ಈಸ್ ಅಪ್ಗ್ರೇಡೆಡ್. ಯಾಕೆಂದರೆ ನನ್ನ ಹಳೆ PC ಏನಿತ್ತು HDD ಯೂಸ್ ಮಾಡ್ತಿದ್ದೆ, ಅಂದರೆ ಹಾರ್ಡ್ ಡಿಸ್ಕ್ ಯೂಸ್ ಮಾಡ್ತಿದ್ದೆ 1 TBದು. ಅಗೇನ್ 1 TBಗೂ 256 GBಗೂ ತುಂಬ ಡಿಫ್ರೆನ್ಸ್ ಇದೆ. ಇದು ತುಂಬ ಕಡಿಮೆನೇ. ಬಟ್ SSD ಅದು HDD SSD ಡಿಫ್ರೆನ್ಸ್ ಬೈ ಸಾಬ್ ಪ್ರೋ. ಇದ್ರ ಬಗ್ಗೆ ಮಾತಾಡೋದೇನು ಅಷ್ಟೊಂದಿಲ್ಲ. ಆ್ಯಂಡ್ ಲೆನೋವೋ ಅವ್ರದ್ದು ಕಂಪ್ಲೀಟ್ PC ಬೇಸ್ಡ್ ಇರೋದು. ಸೊ ಐ ಥಿಂಕ್ ಮದರ್ ಬೋರ್ಡ್ ಕೂಡ ಲೆನೋವೋದವ್ರದ್ದೆ. IQ270MS ಮಾಡೆಲ್ ಮದರ್ ಬೋರ್ಡ್ ಇದೆ. ಆ್ಯಂಡ್ ಇಟ್ಸ್ ಗುಡ್. ಒಂದು ಬೇಸಿಕ್ ಕೆಲಸಗಳು ಮಾಡೋಕ್ಕೆ ನಾನು ಅವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದೆ, ನಾರ್ಮಲ್ ಎಡಿಟಿಂಗ್ ಆಗಿರ್ಬೋದು, ಅಥವಾ ನಾರ್ಮಲ್ ಮಿನಿಮಲಿಸ್ಟಿಕ್ ಗೇಮ್ಸ್ ಆಗಿರ್ಬೋದು, ಅಥವಾ PPT, Excel, PowerPoint ಒಂದೇ ಅಲ್ವಾ, ಮಾಡಿ ತುಂಬ ದಿನ ಆಯಿತು, ಅದು ಮರ್ತೋಗಿದೆ. ಬರೀ ಡೌಗಳು. ಎವ್ರಿಥಿಂಗ್ ಇಸ್ ಗುಡ್ ಇನ್ ದಿಸ್ PC. ತುಂಬ ಸ್ಮೂತಾಗಿ ರನ್ ಆಗುತ್ತೆ ಬಿಕಾಸ್ i5 ಪ್ರೊಸೆಸರ್ ಬೈ ಸಾಬ್. i5 ಅಗೇನ್ 2x ಪ್ರೋ. ಪವರ್ ಸಪ್ಲೈ ಬಗ್ಗೆ ಬರೋದಾದರೆ ಭಾರ ಇದೆ, ತುಂಬ ಭಾರ ಇದೆ. ಪವರ್ ಸಪ್ಲೈ ಬಗ್ಗೆ ಬರೋದಾದರೆ PSU ಐ ಥಿಂಕ್ 270 ವ್ಯಾಟ್ ಪವರ್ ಸಪ್ಲೈ ಅನಿಸುತ್ತೆ. 270 ವ್ಯಾಟ್ ಇಟ್ಸ್ ಗುಡ್. ಯಾವುದೇ ಬಾಟಲ್ ನೆಕ್ ಆಗಲ್ಲ ಎಲ್ಲೂ. ನೀವು ಗ್ರಾಫಿಕ್ ಕಾರ್ಡ್ ಇಲ್ಲ, ಆಬ್ವಿಯಸ್ಲಿ ಗ್ರಾಫಿಕ್ ಕಾರ್ಡ್ ಇಲ್ಲ. ಇಂಟಿಗ್ರೇಟೆಡ್ iGPU ಏನಿರುತ್ತೆ ಪ್ರಾಸೆಸರ್ದು, ಅದನ್ನು ಯೂಸ್ ಮಾಡ್ಕೋಬೇಕು ಡಿಸ್ಪ್ಲೇಗೆಲ್ಲ. ಫ್ಯೂಚರಲ್ಲಿ ಯು ಕ್ಯಾನ್ ಗೋ ಫಾರ್ ಗ್ರಾಫಿಕ್ ಕಾರ್ಡ್. ನಾನು ಸಜೆಸ್ಟ್ ಮಾಡೋದು GT 740 ಅಂತ ಒಂದು ಚಿಪ್ ಬರುತ್ತೆ, ಗ್ರಾಫಿಕ್ ಚಿಪ್ ಬರುತ್ತೆ. ತುಂಬ ಹಳೇದು, ಬಟ್ ಇದಕ್ಕೆ ಸ್ಮೂತಾಗಿ ಕೆಲಸ ಮಾಡೋಕ್ಕೆ ಸಾಕು. ಅದು ಇವಾಗ ಮಾರ್ಕೆಟಲ್ಲಿ 4,000 ಅಥವಾ 3,000 ರೂಪಾಯಿಗೆ ಸಿಗುತ್ತೆ. ಅದು ನೀವು ಯೂಸ್ ಮಾಡ್ಕೋಬೋದು. 4 GB ಗ್ರಾಫಿಕ್ ಕಾರ್ಡ್ ಅದು. ಯು ಕ್ಯಾನ್ ಯೂಸ್ ಇಟ್. ಬಟ್ ಪವರ್ ಸಪ್ಲೈ ಅದೇ ಮಿನಿಮಮ್ ಆದರೂ 300 ವ್ಯಾಟ್ ಇರ್ಬೋದು ನೀವು ಆ ಗ್ರಾಫಿಕ್ ಕಾರ್ಡ್ ಹಾಕೋಬೇಕು ಅಂದರೆ. ಆರ್ ಯು ಕ್ಯಾನ್ ಗೋ ಫಾರ್ GT 730 ಆಲ್ಸೋ. ಅಗೇನ್ ಗ್ರಾಫಿಕ್ ಕಾರ್ಡ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ನಾನು? ಆಫ್ ಟಾಪಿಕ್ಸ್ ಐ ಮೀನ್ ಆಫ್ ಟಾಪಿಕ್ಗೆ ಬರೋದಾದರೆ ಮತ್ತೆ ಇದು ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಯಾಕೆ ಅಂದರೆ HDMI ಪೋರ್ಟೇ ಇಲ್ಲ ಗುರು. 2 DP ಕೇಬಲ್, 2 DP ಪೋರ್ಟ್, ಡಿಸ್ಪ್ಲೇ ಪೋರ್ಟ್. ಅಗೇನ್
ಇವಾಗ ಇವಾಗ ಲೈಕ್ ನೀವು ರೀಸೆಂಟ್ ಪಿ ಸಿ ಬಿಲ್ಡ್ ನೋಡಿದ್ರೆ RTX 5090 Ryzen AMD 9000X3D ಕಾಸಿಲ್ಲ. ಇದಿದ್ರೆ ತಗೊಂಬರ್ತೀನಿ, ನೀವು ನಂಗೆ ಸಪೋರ್ಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಒಂದಿನ ಇದೇ ರೂಮಲ್ಲಿ ಇದೇ ಟೇಬಲಲ್ಲಿ ಈ ಫೋನ್ ಬದಲು ಒಂದು ಒಳ್ಳೆ DLSS NVIDIAದು ಫ್ರೇಮ್ ಜನರೇಷನ್ ಅದೇ ಬರುತ್ತೆ ಬಾಯಿಗೆ, ಯಾಕೆಂದರೆ ನೆಕ್ಸ್ಟ್ ವಿಡಿಯೋ ಅದೇ. DLSR ಕ್ಯಾಮ್ರಾ ಇಟ್ಕೊಂಡು ಈ ಫೋನ್ನ ಪಕ್ಕಕ್ಕಿಟ್ಟು ಇದೇ ಟೇಬಲ್ ಮೇಲೆ 4 ಲಕ್ಷ ರೂಪಾಯಿ PC ಬಿಲ್ಡ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಬೇಕಲ್ಲ ನನಗೆ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಎಷ್ಟು ಸರಿ ಹೇಳ್ಬೇಕಿನ್ನು, 3ನೇ ಸರಿ ಏನು ಹೇಳ್ತಾ ಇದ್ದೀನಿ ನಾನು ಇದನ್ನು. 2 DP ಪೋರ್ಟ್ ಇದೆ. ಅಗೇನ್ ಇದ್ರದ್ದು ಔಟ್ಪುಟ್ ಎಷ್ಟು ರೆಸಲ್ಯೂಷನ್ವರೆಗೂ ಹೋಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ನಾನು ಯೂಸ್ ಮಾಡ್ತಿರೋ ಮಾನಿಟರಲ್ಲಿ VGA ಮಾತ್ರ ವರ್ಕ್ ಆಗೋದು, HDMI ಇಲ್ಲ, DP ಪೋರ್ಟು ಇಲ್ಲ. ಫ್ಯೂಚರಲ್ಲಿ ನಾನು ಏನಾದರೂ ಹೊಸ ಮಾನಿಟರ್ ತೊಗೊಂಡ್ರೆ DP ಸಪೋರ್ಟ್ ಮಾಡೋದು, ಐ ಕ್ಯಾನ್ ಗೋ ಫಾರ್ DP ಕೇಬಲ್. ಬಟ್ ಇದೊಂದು ನನಗೆ ಖುಷಿ ಆಗ್ತು, ಯಾಕೆಂದರೆ HDMI ಇರಬೇಕು ಈ ಥರ ಒಂದು ನಾರ್ಮಲ್ ಮಿಡ್ ರೇಂಜ್ PC-ಗೆ. ಬಟ್ ಒಂದೇ ಸರಿ DP ಪೋರ್ಟ್ ಕೊಟ್ಬಿಟ್ಟಿದ್ದಾರೆ ಇವರು. ಅಂದಾಧುನ್ ಲೈಕ್ ಬ್ಲೈಂಡ್ ಎಂಜಾಯ್ ಮಾಡಿ ನೀನು. ಫುಲ್ ರಿಫ್ರೆಶ್ ರೇಟ್. HDMIಗೂ DPಗೂ ಅದೇ ಡಿಫ್ರೆನ್ಸು. HDMI ನೀವು ಕನೆಕ್ಟ್ ಮಾಡಿದ್ರೆ ನಿಮ್ಮ ಮಾನಿಟರ್ದು ರಿಫ್ರೆಶ್ ರೇಟ್ ಏನಿರುತ್ತೆ ಅದು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ. HDMI ನೀವು ಕನೆಕ್ಟ್ ಮಾಡಿದಾಗ ಹರ್ಟ್ಸ್ ಕಡಿಮೆ ಬರುತ್ತೆ, ನಿಮಗೆ ರಿಫ್ರೆಶ್ ರೇಟ್ ಕಡಿಮೆ ಇರುತ್ತೆ. DP ಪೋರ್ಟ್ ನಿಮಗೆ ಫುಲ್ ರಿಫ್ರೆಶ್ ರೇಟ್ ಕೊಡುತ್ತೆ ವಿತ್ ಓವರ್ ಕ್ಲಾಕಿಂಗ್, ವಿತ್ ನೀವು ತಗೊಳ್ಳೋ ಮಾನಿಟರ್ ಏನಾದರೂ ಓವರ್ ಕ್ಲಾಕಿಂಗ್ ಸಪೋರ್ಟ್ ಮಾಡುತ್ತೆ ಅಂದರೆ, ಲೈಕ್ ಇವಾಗ ಬರ್ತಿರೋ ಗೇಮಿಂಗ್ ಮಾನಿಟರ್ಸ್ ಎಲ್ಲ ಓವರ್ ಕ್ಲಾಕಿಂಗ್ ಸಪೋರ್ಟ್ ಮಾಡುತ್ತೆ. ಲೈಕ್ 180 Hz ಇರುತ್ತೆ, ವಿತ್ ಓವರ್ ಕ್ಲಾಕ್ 200 Hzವರೆಗೂ ಹೋಗುತ್ತೆ. ಸೊ ಈ ಥರ ಇರೋವಾಗ DP ಪೋರ್ಟ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತೆ ನಾನು ಯಾಕೆ ಆಫ್ ಟಾಪಿಕ್ ಹೋಗ್ತಾ ಇದ್ದೀನಿ. ಕಮ್ಮಿಂಗ್ ಬ್ಯಾಕ್ ಟು ಟಾಪಿಕ್. ಸೊ ಎಸ್, USB ಪೋರ್ಟ್ಸ್ ಇದೆ. ಎಲ್ಲಿದೆ? ಇಲ್ಲಿದೆ. 4 USB ಪೋರ್ಟ್ಸ್ ಇದೆ. ಐ ಥಿಂಕ್ ದಿಸ್ ಈಸ್ 2.0 3.0 ಇರೋ ಡೌಟು. 2.0 USB 2.0 ಸಪೋರ್ಟ್ ಮಾಡುತ್ತೆ. LAN ಇದೆ, ಬಟ್ ಎಷ್ಟು ಗಿಗ್ಸ್ ನನಗೆ ಗೊತ್ತಿಲ್ಲ, ಚೆಕ್ ಮಾಡಬೇಕು. 5G ಗಿಗ್ಗಾ ಅಥವಾ ನಾರ್ಮಲ್ 4G ಗಿಗ್ಗಾ ಲೈಕ್ ಅಥವಾ 6G. ನೀವು ಅಂದರೆ ನೀವು ವೈಫೈ, ನೀವು ಈಥರ್ನೆಟ್ ಕನೆಕ್ಟ್ ಮಾಡ್ತೀರಲ್ಲ ಅದು. ವೈಫೈ ಡಾಂಗಲ್ ಕೊಟ್ಟಿಲ್ಲ ಅವರು. ಇಟ್ಸ್ ಓಕೆ, ನನ್ನ ಹತ್ರ ಆಲ್ರೆಡಿ ಇದೆ 150 Mbps ಸ್ಪೀಡ್ದು ಡಾಂಗಲ್ ಇದೆ, ಅದನ್ನು ನಾನು ಕನೆಕ್ಟ್ ಮಾಡ್ಕೋತೀನಿ, ಅದೇನು ನನಗೆ ಪ್ರಾಬ್ಲಮ್ ಇಲ್ಲ. ಎಸ್, ಅದು ಬಿಟ್ಟರೆ VGA ಪೋರ್ಟ್ ಇದೆ. ನಾನು ಹೇಳಿದ್ನಲ್ಲ ಫಸ್ಟು ನಿಮಗೆ ಹಳೆ ಕೀಬೋರ್ಡ್ ಮೌಸಲ್ಲಿ ಈ ಥರ ಬರ್ತಾಯಿತ್ತು ಕನೆಕ್ಟ್ರು, ಅದು ಕೊಟ್ಟಿದ್ದಾರೆ ಸೇಫರ್ ಸೈಡ್ಗೆ. ಸೊ ಪೋರ್ಟ್ಸ್, ಆಡಿಯೋ ಕೂಡ ಇದೆ. ಆಡಿಯೋ ಇದು ಮೈಕ್ಗೆ, ಇದು ಐ ಥಿಂಕ್ ಬ್ಲೂ ಕಲರ್ ಫಾರ್ ಹೋಮ್ ಸ್ಪೀಕರ್ಸ್, ಹೋಮ್ ಥಿಯೇಟರ್ ಸಮಥಿಂಗ್ ಮಾಡಿಕೊಂಡ್ರೆ. ಆ್ಯಂಡ್ ವಿ ಹ್ಯಾವ್ ದಿಸ್ ಆಡಿಯೋ ಔಟ್ಪುಟ್. ನೀವು ಹೆಡ್ಫೋನ್ಸ್ ಹಾಕೋತೀರಾ ಅಂದರೆ ಸ್ಪೀಕರ್ಸ್ ಕೆಲಸ ಮಾಡುತ್ತೆ. ಇದು ಮೈಕ್ಗೆ. ಆ್ಯಂಡ್ 4 ಇದೆ. ನೀವು ಇಲ್ಲಿ ಒಂದರಲ್ಲಿ ಮೌಸು ಮತ್ತು ಕೀಬೋರ್ಡೇ ಹಾಕೊಂಡ್ಬಿಟ್ರೆ ಇನ್ನೂ 2 ಉಳ್ಕೊಳ್ಳುತ್ತೆ. ಒಂದು ನೀವು ಡಾಂಗಲ್ ಹಾಕೋಬೇಕು. ಇನ್ನೊಂದು ಪೋರ್ಟ್ ಎಕ್ಸ್ಟ್ರಾ ಇದ್ದಿದ್ರೆ ಸೇಫರ್ ಸೈಡ್ಗೆ ಆಗ್ತಾ ಇತ್ತು. ಬಟ್ ಮುಂದೆಗಡೆ ಇದೆ, ಮುಂದೆಗಡೆ ಐ ಗೆಸ್ ಕ್ರೇಜಿ, ನಾನು ಅಬ್ಸರ್ವೇ ಮಾಡಿಲ್ಲ ಗುರು. ಫ್ರಂಟ್ ಪ್ಯಾನಲಲ್ಲೂ ನಿಮಗೆ 4 USB ಪೋರ್ಟ್ಸ್ ಇದೆ. ಐ ಥಿಂಕ್ ಎಲ್ಲಾನು 2.0ನೇ ಅನ್ಕೋತೀನಿ. ಒಂದು ಆಡಿಯೋ ಇನ್ಪುಟ್ ಇದೆ, ಒಂದು ಆಡಿಯೋ ಮೈಕ್ ಇದೆ. ಅದು ಬಿಟ್ಟರೆ 4 USB ಸ್ಲಾಟ್ ಇದೆ. ಅದು ಬಿಟ್ಟರೆ ಪವರ್ ಆನ್ ಪವರ್ ಆಫ್ ಬಟನ್ ಇದೆ ಅಷ್ಟೇ. ಸೊ ಎಸ್, ಕನ್ಕ್ಲೂಡಿಂಗ್ ದಿಸ್ ವಿಡಿಯೋ. ಅಗೇನ್ ತುಂಬ ಏನು ಹೇಳೋದಿಲ್ಲ ಮೌಸ್ ಬಗ್ಗೆ. ಅಗೇನ್ ಮೌಸ್ ಆ್ಯಂಡ್ ಕೀಬೋರ್ಡ್. ಮೌಸ್ ನನಗೆ ನಾರ್ಮಲ್ ಅನಿಸು, ಬಟ್ ಕೀಬೋರ್ಡ್ ಲಿಟ್ರಲಿ ಕ್ರೇಜಿ ಇದೆ. ಈ ನಾರ್ಮಲ್ ನಾನು ತುಂಬ ನಾರ್ಮಲ್ ಆಗಿರುತ್ತೆ ಅಂದ್ಕೊಂಡೆ, ಬಟ್ ಅಗೇನ್ ಕನ್ಕ್ಲೂಡಿಂಗ್ ಅಬೌಟ್ ದಿಸ್ PC, ನಾನು ಆವಾಗಲೇ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಯು ಕ್ಯಾನ್ ಯೂಸ್ ಫಾರ್ ನಾರ್ಮಲ್ ಪರ್ಪಸ್, ಎಡಿಟಿಂಗ್. ಅಗೇನ್ ಎಡಿಟಿಂಗ್ 1080p 60 FPS ಆರಾಮಾಗಿ ಮಾಡ್ಬೋದು, ಬಿಕಾಸ್ i5 ಒಳ್ಳೆ ಕೋರ್ಸ್ ಜೊತೆ ಬರುತ್ತೆ, ಒಳ್ಳೆ ಥ್ರೆಡ್ಸ್ ಜೊತೆ ಬರುತ್ತೆ. ಅಗೇನ್ ನಾನು ಥ್ರೆಡ್ಸ್ ಮತ್ತು ಕೋರ್ಸ್ನ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಬೇಕು ಅಂದ್ಕೊಂಡೆ, ಬಟ್ ನನಗೆ 6th ಜೆನ್ನಲ್ಲಿ ಯಾವ ವೇರಿಯಂಟ್ ನನಗೆ ಗೊತ್ತಿಲ್ಲ. ತುಂಬ ವೇರಿಯಂಟ್ ಇದೆ. 6000, 6200, 6400 ತುಂಬ ವೇರಿಯಂಟ್ಸ್ ಇದೆ. ಸೊ ನನಗೆ ಪ್ರಾಪರಾಗಿ ಯಾವ ವೇರಿಯಂಟ್ ಅಂತ ಗೊತ್ತಾದರೆ ಐ ಕ್ಯಾನ್ ಗೋ ಫಾರ್ ಥ್ರೆಡ್ಸ್ ಆ್ಯಂಡ್ ಕೋರ್ಸ್. ಪರ್ಫೆಕ್ಟಾಗಿ ಹೇಳ್ಬೋದು. ಆ್ಯಕ್ಚುಲಿ ಇದು 6th ಜೆನ್, ನನಗೆ 12th ಜೆನ್ ಆಗಿರ್ಬೋದು, 14th ಜೆನ್ ಆ ಥರ ಹೋಗಬೇಕು ಅಂತ ಆಸೆ. ಸೊ ಫ್ಯೂಚರಲ್ಲಿ ನಿಮ್ಮ ಆಶೀರ್ವಾದ ಇದ್ದರೆ ಆರಾಮಾಗಿ ನಾನು ಹೋಗ್ಬೋದು. ಅಗೇನ್ ಇಂಟೆಲ್ ಅವ್ರು ಈ ವಿಡಿಯೋ ನೋಡ್ತಾ ಇದ್ದರೆ, ಅಗೇನ್ ಇಂಟೆಲ್, ನನ್ನ ಹಳೆ PC ಕೂಡ ಇಂಟೆಲ್, ಇದು ಕೂಡ ಇಂಟೆಲ್, ಪ್ಲೀಸ್ ಸ್ವಲ್ಪ ಸ್ಪಾನ್ಸರ್ಶಿಪ್ ಏನಾದರೂ ಕೊಟ್ಟರೆ ಅನ್ಬಾಕ್ಸ್ ಎಲ್ಲ ಮಾಡ್ತೀವಿ ನಾವು. ಅಗೇನ್ ಡೆಲ್, ಥ್ಯಾಂಕ್ ಯು ಸೋ ಮಚ್.
ತುಂಬ ಚೆನ್ನಾಗಿದೆ ಪ್ಯಾಕೇಜಿಂಗ್ ನಿಮ್ಮದು. ಯಾ, ಐ ವಿಲ್ ಪ್ರಾಮಿಸ್ ನಿಮ್ಮ ಈ ಮೌಸು ಮತ್ತು ಕೀಬೋರ್ಡ್ ಏನಿದೆ ಯೂಸ್ ಮಾಡ್ತೀನಿ. ಐ ವಿಲ್ ಟೆಸ್ಟ್ ಫಾರ್ ಎವ್ರಿಥಿಂಗ್, ನಾರ್ಮಲ್ ಟಾಸ್ಕ್ ಆಗಿರ್ಬೋದು ಅಥವಾ ಮಲ್ಟಿ ಟಾಸ್ಕಿಂಗ್ ಇರ್ಬೋದು, ಟೆಸ್ಟ್ ಮಾಡ್ತೀನಿ. ಅದರದ್ದು ರಿವ್ಯೂಸ್ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋನ ತುಂಬ ಲ್ಯಾಗ್ ಮಾಡೋದು ಬೇಡ, ಉದ್ದ ಮಾಡೋದು ಬೇಡ. ಓಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಅಗೇನ್ ನಿಮ್ಮ ಬ್ಲೆಸ್ಸಿಂಗ್ ಹಿಂಗೆ ಇರಲಿ. ಇದೇ ಥರ ಅಪ್ಗ್ರೇಡ್ ಆಗ್ತಿರ್ತೀನಿ, ಇದೇ ಥರ ಅಪ್ಡೇಟ್ ಮಾಡ್ಕೋತಾ ಇರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಸೈನಿಂಗ್ ಆಫ್.